ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ. ಇವತ್ತಿನ ಈ ಒಂದು ವ್ಲಾಗಲ್ಲಿ ಒಂದು ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಪ್ಲೇಸು ಏನು ಅಂತ ನೋಡೋಣ. ಇವತ್ತಿನ ಡೇ ನಾನು ನಮ್ಮಮ್ಮ ಟ್ವಿನ್ನಿಂಗ್ ಆಗಿದ್ದೀವಿ. ಯಾವಾಗೂ ಸೇಮ್ ಕಲರ್ ಡ್ರೆಸ್ ತೊಗೊಂಡ್ರು ಹಾಕ್ಕೊಳಲ್ಲ. ಇವತ್ತು ಬೇಕು ಅಂತಾನೆ ಹಾಕ್ಸ್ಕೊಂಡು ಕರ್ಕೊಂಡಿದ್ದೀನಿ ನಮ್ಮಮ್ಮನ. ಇದೆಲ್ಲ ನೋಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತಾಗಿರುತ್ತೆ. ಯಾವ ದೇವಸ್ಥಾನ ಅಂತಂದ್ರೆ ಬನಶಂಕರಿ ದೇವಸ್ಥಾನ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮಮ್ಮನ ಯಾವಾಗ ಕೇಳ್ತಾನೆ ಇದ್ದೆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಅದು ಇವತ್ತಿನ ದಿನ ಸಾಧ್ಯವಾಗ್ತಾ ಇದೆ. ನನಗಂತೂ ಫುಲ್ ಖುಷಿ ಆಗಿತ್ತು. ನಾನು ತುಂಬಾ ಒಂದು ವರ್ಷಕ್ಕಿಂತ ಮುಂಚೆನೆ ಕೇಳ್ತಾ ಇದ್ದೆ ನಮ್ಮಮ್ಮನ ಹೋಗೋಣ ಅಂತ ಹೇಳಿದ್ರು, ಆಗ್ತಾ ಇರ್ಲಿಲ್ಲ. ಫಸ್ಟ್ ಹೋದಾಗ ಏನಪ್ಪ ಕನ್ಫ್ಯೂಷನ್ ಅಂದ್ರೆ ಎಲ್ಲಿ ಹೋಗ್ಬೇಕು ಏನು ಅಂತಾನೆ ಗೊತ್ತಾಗಿಲ್ಲ ನಮ್ಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಜನ ಆ ಕಡೆ ಹೋಗ್ತಾ ಇದ್ರು, ಸ್ವಲ್ಪ ಜನ ಈ ಕಡೆ ಬರ್ತಾ ಇದ್ರು. ವಿಡಿಯೋನ ಒಳಗಡೆ ಶೂಟ್ ಮಾಡಂಗಿಲ್ಲ, ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ. ಆದ್ರೂ ನಾನು ಪಾಸಿಬಲ್ ಇರೋ ಅಷ್ಟು ಶೂಟ್ ಮಾಡಿದೀನಿ. ಮದರು ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಎಲ್ಲರ ಕೈಯಲ್ಲೂ ದೀಪ ಇರೋದನ್ನ ನೋಡ್ತಾ ಇರ್ಬೋದು. ಇದು ಯಾವ ದೀಪ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ದೀಪನ ಮಾಡ್ಬಿಟ್ಟು ದೇವರಿಗೆ ಆರತಿ ಮಾಡ್ತಾ ಇದ್ದಾರೆ. ಇದೇ ಮೇನ್ ದೇವರು. ಇದಕ್ಕೆ ಆರತಿ ಮಾಡಿ ಮತ್ತೆ ಹೊರ್ಗಡೆನೂ ಕೂಡ ಒಂದು ದೇವರಿದೆ, ಅಲ್ಲೇ ಆರತಿ ಮಾಡಿ ದೀಪನ ಇಡ್ತಕ್ಕಂಥದ್ದು. ಇಲ್ಲಿ ನೋಡಿದ್ ನಾನು ಅದನ್ನ ನನಗೆ ಎಷ್ಟು ಗೊತ್ತಿದೆಯಲ್ವಾ ಅಷ್ಟು ಪಾಸಿಬಲ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರಿಗಾದ್ರೂ ಇನ್ನೂ ಜಾಸ್ತಿ ಗೊತ್ತಿದ್ರೆ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಹೋಗಿರೋದು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಏನೋ ಪೂಜೆ ಇತ್ತು ಅನ್ಕೊಂತೀನಿ. ಬಟ್ ಇಲ್ಲೆಲ್ಲ ಫುಲ್ಲು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಹರಾಜ್ ಆಗ್ತಾ ಇದ್ರು, ತಗೊಳೋರು ತಗೋಬೋದಾಗಿತ್ತು. ನಮ್ಗೆ ಒಳಗಡೆ ಇದ್ದಾಗ ಒಂದು ಸ್ಯಾರಿ ಇಷ್ಟ ಆಗಿತ್ತು. ಅದು ಯಾವ್ದಂತ ಹೇಳಿದ್ರೆ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಅವ್ರ ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಆ ಸ್ಯಾರಿನೇ ನಾವು ಬೇಕು ಅಂತ ಕೇಳಿದ್ವಿ. ಅವ್ರು ಯಾರೋ ಎತ್ಕೊಂಡ್ರು. ಆಮೇಲೆ ನೋಡಿದ್ರೆ ಅವ್ರು ಬೇಡ ಅಂತ ಕೊಟ್ಬಿಟ್ರು. ಆಮೇಲೆ ನಾವು ಕೂಡ ಆ ಸ್ಯಾರಿನ ತಗೊಂಬಂದ್ವಿ. ನನ್ಗೆ ಗೊತ್ತಾಗಿದ್ದೇನಂತ ಹೇಳಿದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೇನೆ ಹೋಗ್ಲಿ ಸ್ಯಾರಿನ ತಗೊಂಬರಂಗಿದ್ರೆ ನಿಮ್ಗೆ ಯಾರಾದ್ರೂ ಗೊತ್ತಿರ್ತಾರಲ್ಲ ಅವ್ರನ್ನ ಕೇಳ್ಬಿಟ್ಟು ತಗೊಂಬರ್ಬೇಕಂತೆ. ಸುಮ್ನೆ ದೇವಸ್ಥಾನದಲ್ಲಿ ಕೊಡ್ತಾರೆ ಅಂತ ಹಾಕೋಬಹುದು ಅಂತ ಯಾವ್ದೇ ಕಾರಣಕ್ಕೂ ತಗೊಂಬರ್ಬೇಡಿ. ನನ್ಗೆ ಆ ಸ್ಯಾರಿ ಇಷ್ಟ ಆಗಿತ್ತು, ಅದಕ್ಕೆ ಸರಿ ತಗೊಳೋಣ ಅಂತ ತಗೊಂಡ್ರಿ. ಅದೆಲ್ಲ ಆದ್ಮೇಲೆ ಇಲ್ಲೇ ಪಕ್ಕದಲ್ಲಿ ಚಿಕ್ಕ ದೇವಸ್ಥಾನ ಐತೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಮಕ್ಕಳನ್ನ ಈ ತರ ಮಾಡ್ತಾ ಇದ್ವಿ. ಇದು ಏನಂತ ಹೇಳಿದ್ರೆ ಮಗುಗೆ ಏನಾದ್ರೂ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದ್ರೆ ಅಥವಾ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಗು ಎಷ್ಟು ವೆಯ್ಟ್ ಇರುತ್ತಲ್ವ ಅಷ್ಟನ್ನ ಅವರು ಏನಾದ್ರೂ ದೇವಸ್ಥಾನಕ್ಕೆ ಕೊಡ್ತಾರೆ. ಅಕ್ಕಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಈ ತರ ಏನಾದ್ರೂ ಕೊಡ್ತಾರೆ. ಅದು ಇಲ್ಲಿ ಮಾಡ್ತಾ ಇದ್ರು. ಅದೊಂದು ಕ್ಲಿಪ್ ತಗೊಂಡೆ. ಅದಾದ್ಮೇಲೆ ನಂತರದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತುಂಬಾ ಜನ ಇದ್ರು. ಸಂಡೇ ಟೈಮ್ ಆಗಿರೋದ್ರಿಂದ ತುಂಬಾನೇ ಜನ ಇದ್ರು. ಮತ್ತೆ ಇಲ್ಲಿ ಅವ್ರೇನ್ ದೀಪನ ಹಚ್ಚಿ ಬೆಳಗ್ತಾರಲ್ವ, ಇಲ್ಲಿ ಮೇನ್ ದೇವ್ರು ಇದಾವೆ. ಇಲ್ಲಿ ಸ್ವಲ್ಪ ದೇವ್ರು ಅಲ್ಲೂ ಕೂಡ ಬಂದು ಬೆಳಗಿ ನಂತರದಲ್ಲಿ ಇಲ್ಲಿ ತಗೊಂಬಂದಿರ್ತಾರೆ. ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ತುಂಬಾನೇ ಚೆನ್ನಾಗಿತ್ತು. ನಮಗೂ ಫಸ್ಟ್ ಟೈಮ್ ನೋಡಿದ್ದಲ್ವಾ, ನಮಗೂ ಏನೋ ಒಂಥರ ತುಂಬಾನೇ ಖುಷಿ ಆಯ್ತು. ಮತ್ತೆ ಇಲ್ಲೇನೋ ಪೂಜೆ ಮಾಡಿಸ್ತಾ ಇದ್ರು. ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಅಲ್ಲ, ಇದು ಪಕ್ಕದಲ್ಲೇನೆ ಅವ್ರ ಫ್ಯಾಮಿಲಿಯವ್ರು ಮಾತ್ರ ಏನೋ ಪೂಜೆ ನಡೆಸ್ತಾ ಇದ್ರು. ಅದು ಕೂಡ ತುಂಬಾನೇ ಚೆನ್ನಾಗಿ ಇತ್ತು ಅಂತ ಹೇಳ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ನ ತಗೊಂಡ್ವಿ. ಈಗ ಎಲ್ಲ ಆಯಿತು, ನಾವು ತಗೊಂಡಿದ್ದು ಸ್ಯಾರಿ ಇದೇನೆ. ಇವಾಗ ಮನೆಗೆ ಹೊರಡ್ತಕ್ಕಂಥ ಟೈಮು. ನಾವಿಲ್ಲೆಲ್ಲ ನೋಡಿಕೊಂಡು ಇಲ್ಲೆಲ್ಲ ಆಯ್ತಲ್ವಾ, ಇವಾಗ ಮತ್ತೆ ಮನೆಗೆ ಹೊರಡ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ನೋಡೋದಕ್ಕೆ ಅಂತ ಹೇಳ್ತಾ ಇದ್ದೆ ನಮ್ಮಮ್ಮನೂ ಚೆನ್ನಾಗಿದೆ. ನಾವೇನು ದೇವಸ್ಥಾನದಲ್ಲಿ ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ, ಸ್ವಲ್ಪ ಹೊತ್ತಿದ್ವಿ, ಹಂಗೆ ಹೊರಟ್ಬಿಟ್ವಿ ಅಷ್ಟೇ. ತುಂಬ ಈಸಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಬನಶಂಕರಿಗೆ ಬಸ್ ಸ್ಟಾಪ್ ಹತ್ರ ನಿಯರ್ ಆಗುತ್ತೆ ದೇವಸ್ಥಾನ. ಮೆಟ್ರೋ ಸ್ಟೇಷನ್ ದೇವಸ್ಥಾನ ಪಕ್ಕನೇ ಇರೋದು, ಹಂಗಾಗಿ ಹೋಗೋದಿಕ್ಕೇನು ಕನ್ಫ್ಯೂಷನ್ ಆಗಲ್ಲ. ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ಈ ವ್ಲಾಗು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.